ನಮಸ್ತೆ. ಸರೋಜಾ, ಶ್ರೀ ಶಿವಶಕ್ತಿ ಯೋಗ ಕೇಂದ್ರ, ಅತ್ತಿಗುಪ್ಪೆ, ಬಿನ್ನಿ ಲೇಔಟ್, ಬೆಂಗಳೂರು. ಶೀರ್ಷಾಸನ ಅಂದರೆ ಹೆಡ್ ಬ್ಯಾಲೆನ್ಸ್ ಮಾಡಿರೋದೆಲ್ಲ ನೋಡಿದ್ದೀರಾ. ಈಗ ಸಾಲಂಬ ಶೀರ್ಷಾಸನ ಅಂತನ ಅಂದರೆ ಕೈ ಬೆರಳು ಲಾಕ್ ಮಾಡೋದಿಲ್ಲ, ಹಸ್ತನೆಲ್ಲಕ್ಕೆ ಇಟ್ಬಿಟ್ಟು ಎಲ್ಬೋ ಸ್ವಲ್ಪ ಫೋಲ್ಡ್ ಮಾಡಿಬಿಟ್ಟು ಮಾಡೋದು. ಇದು ಬೇರೆ ಥರ ವೇರಿಯೇಷನ್ ಇರುತ್ತೆ ಶೀರ್ಷಾಸನದಲ್ಲೇ, ನೋಡ್ಕೊಳ್ಳಿ. ಇದು ಸ್ವಲ್ಪ ಅಭ್ಯಾಸ ಮಾಡಿರೋ ಕರೆಕ್ಟ್ ಪಾಯಿಂಟನ್ನು ಇದು ಮಾಡ್ಕೊಳ್ಳೋವಾಗ ಕುತ್ತಿಗೆ ಮೇಲೆ ವೆಯ್ಟ್ ಬರೋಲ್ಲ. ನೋಡಿ, ಈ ಥರ ಫೋಲ್ಡ್ ಮಾಡಿ ಇಟ್ಕೊಂಡು ಬ್ಲ್ಯಾಂಕೆಟು, ಕೈ ಬೆರಳೆಲ್ಲ ಚೆನ್ನಾಗಿ ಬಿಡಿಸಿ ಹಸ್ತ ಈ ಥರ ಒತ್ತಬೇಕು, ಕೈಗಳು ಮಡಿಸ್ಬೇಕು. ಶೋಲ್ಡ್ರ್ ಎಷ್ಟಾಗಲೇ ಇದೆ ಅಷ್ಟಾಗಲ ಕೈಗಳನ್ನು ಇಟ್ಕೊಂಡಿರ್ಬೇಕು. ಈಗ ನಡುನ ಎತ್ತಿ ಇಡಬೇಕು. ಹೀಗೆ ಇದೆ ಬ್ಲ್ಯಾಂಕೆಟ್ ಮಧ್ಯದಲ್ಲಿ ನಡುನ ಎತ್ತಿ ಇಟ್ಬಿಟ್ಟು ವಾಕ್ ಮಾಡಿ. ಈಗ ನೋಡಿ, ಕಾಲು ಈ ಥರ ತೊಗೋಬೇಕು ಮೇಲಕ್ಕೆ. ಎರಡೂ ಕಾಲು ಬೇಕಾದ್ರೂ ತೊಗೋಬೋದು, ಒಟ್ಟಿಗೆ ಈ ಥರ ಬೇಕಾದ್ರೂ ತೊಗೋಬೋದು. ಇಲ್ಲೂ ಅಷ್ಟೇ, ಇನ್ನರ್ ಎಡ್ಜಸ್ ಮೇಲಕ್ಕೆ, ಪಾದದ ಒಳ ಅಂಚು, ಪಾದದ ಹೊರ ಅಂಚು, ಬೆರಳು ನೆಲದ ಕಡೆಗೆ, ಅಂದರೆ ಔಟ್ ಎಡ್ಜಸ್ ಟೋಸ್. ಆಗ ಕಾಲು ನೇರ ಆಗುತ್ತೆ. ತುಂಬ ಹೊತ್ತಿರ್ಬೋದು, ಕುತ್ತಿಗೆ ಮೇಲೆ ವೆಯ್ಟ್ ಬರೋಲ್ಲ ಕಾಲು ನೇರ ಮಾಡಿದಷ್ಟು. ನೀವು ಕಾಲು ಹಿಂಗೆ ಸಡಿಲ ಬಿಟ್ಬಿಡ್ತು ಅಂದರೆ ಕುತ್ತಿಗೆ ಮೇಲೆ ವೆಯ್ಟ್ ಬರುತ್ತೆ. ಹೀಗೆ ಇದು ಎಲ್ಬೋ ಹಿಂಗೆ ಸೈಡ್ಗೆ ಹೋಗಬಾರ್ದು, ಹೀಗೆ ಭುಜಗಳ ಲೈನಲ್ಲೇ ಇರಬೇಕು. ನಿಮ್ಮ ಹಸ್ತ, ಮೊಣಕೈಗಳು, ಭುಜ ಒಂದೇ ಲೈನಲ್ಲಿ ಇರಬೇಕು. ಇದು ಒಳ್ಳೆ ಆಸನನೇ. ಬ್ಲಡ್ ಚೆನ್ನಾಗಿ ಮುಖದ ಕಡೆಗೆ ಫ್ಲೋ ಆಗುತ್ತೆ, ಆದರೆ ಹುಷಾರಾಗಿ ಮಾಡಬೇಕಷ್ಟೆ. ಈಗ ನಿಧಾನ ವಾಪಸ್ ಬರಬೇಕು. ಹೀಗೆ ಇಲ್ಲಷ್ಟೇ ವಾಪಸ್ ಬಂದು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡ್ಕೋಬೇಕು ವಜ್ರಾಸನದಲ್ಲಿ. ರಿಲ್ಯಾಕ್ಸ್ ಮಾಡ್ಕೊಂಡು ಮೇಲಕ್ಕೆ ಬರಬೇಕು. ಎಲ್ಲರೂ ಗೊತ್ತಿರೋರು ಇದನ್ನು ಸ್ವಲ್ಪ ಟೆಕ್ನಿಕ್ಕನ್ನು ಫಾಲೋ ಮಾಡಿ, ಈಸಿ ಇದೆ. ಗೊತ್ತಿಲ್ಲದೆ ಇರೋರು ಸಡನ್ನಾಗಿ ಮಾಡೋಕ್ಕೆ ಹೋಗಬೇಡಿ, ಕೆಲವೆಲ್ಲ ತಯಾರಿ ಮಾಡಿಕೊಂಡು ಮಾಡಬೇಕು. ಯಾರಿಗೆ ಅಭ್ಯಾಸ ಇದೆ ಅವರಿಗೆ ಅಂತ ತೋರಿಸಿರೋದು ಇದು. ಇದರೆಲ್ಲರೂ ಉಪಯೋಗ ಪಡ್ಕೊಳ್ಳಿ. ನಮಸ್ತೆ.